ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಒಂದು ಚೀಲ ಪಟಾಕಿ ತಗೊಂಡು ಹೋಯ್ತಾ ಇದೀವಿ ಈಗ. ಪಟಾಕಿ ಬಾಕ್ಸ್ ಅಲ್ಲಿ ಏನೇನೈತೆ ನೋಡಿ. ಹೆಂಗೈತೆ ಮುತ್ತು? ಕ್ಲಾಪ್ಸ್. ಎಣ್ಣೆ ಬಿಡ್ತಾವ್ರು ನೋಡಿ ಹೀರೆಕಾಯಿ ಬಜ್ಜಿ ಮಾಡ್ತಾವ್ರು ನೋಡಿ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮ ದೋಸೆ ಮಾಡ್ತಾವ್ರು ನನಗೆ. ಬಿಸಿ ಬಿಸಿ ದೋಸೆ ಬೆಳಗ್ಗೆ ನಾಷ್ಟ. ದೋಸೆಗೆ ಓ ನೆನ್ನೆದು ಆದರೆ ಊಟ ಮಾಡಿರಲಿಲ್ಲ ನಾನು, ಹೊರಗಡೆ ಮಾಡಿ. ಸಾಕು ಸಾಕು. ಹುಳ್ಳಿಕಾಯಿ ಮೊಳಕೆ ಸಾರು ದೋಸೆ ತಿನ್ನೋಣ ಬನ್ನಿ. ಭೀಮನ್ಗಾಗಲೇ ಹಾಕೋರೆ. ನಾನು ಇವತ್ತು ಎದ್ದು ರೆಡಿ ಆಗೋಷ್ಟು ಟೈಮ್ ನೋಡಿ ಎಷ್ಟಾಗೈತೆ. 11:30 ನೈಟಲ್ಲಿ ಮಲಗಿದ್ದೆ. 2 ಗಂಟೆ ಎಲ್ಲನೂ ಎಡಿಟ್ ಮಾಡಿ ಲೇಟ್ ಆಗಿಬಿಟ್ಟಿತ್ತು. ಇಲ್ಲಿ ನಾಷ್ಟ ಮಾಡ್ಕೊಂಡು. ಯಾರಿದು ಇಲ್ಲಿ ಭೀಮ? ಯಾರಿದು ಯಾರದು? ಯಾರಿದು? ಇಲ್ಲಿ ನೋಡಿ, ಇಲ್ಲಿ ನೋಡ. ಯಾರೋ ಇದು? ಯಾರದು? ವಾ ಯಾರದು? ವಾ ಇಲ್ಲಿ ಯಾರಿದು? ಯಾರೋ ಇದು? ಅವ್ನಿಗೆ ಸೆಲ್ಫಿ ಕ್ಯಾಮ್ರಾ ಮಾಡ್ಬಿಟ್ಟು ಕೇಳ್ತಾ ಇದ್ದೀನಿ ಯಾರಿದು. ಅಷ್ಟು ಚನ್ನಪಟ್ಟಣಕ್ಕೆ ಬಂದೆ. ಇವತ್ತು ಯಶವಂತ್ ಪಟಾಕಿ ತಗೋತಾವನೆ ಮನೆಗೆ. ನೋಡಿ, ಹೂಕುಂದ ತಗೊಂಡವನೆ, ಸಿಂಗಲ್ ಶಾರ್ಟ್ಸ್ ತಗೋತಾವನೆ, ಸುಶೂರ್ ಬತ್ತಿ ಅವ್ರ ಫ್ಯಾಮಿಲಿಗೆ ತಗೋತಾವನೆ, ನಮಗೆಲ್ಲ. ಮತ್ತು ಇದು ಮೇಲ್ಗಡೆ ಆರುತ್ತಲ್ಲ ದೀಪದ ಥರ, ಅದು ಏನೋ ಅಂತಾರೆ, ಅದಕ್ಕೇನೋ ಬರುತ್ತೆ ಹೆಸರು. ಗೈಸ್ ಮೇಲ್ಗಡೆ ಬಿಡ್ತೀವಲ್ಲ ಅದನ್ನು ತಗೊಂಡ್ವಿ. ಯಶವಂತ್ ನೋಡಿ ನನಗಿಂತ ಜಾಸ್ತಿ ಪಟಾಕಿ ತಗೊಂಡವನೆ ಅವ್ರ ಫ್ಯಾಮಿಲಿಗೆ. ಒಂದು ಚೀಲ ಪಟಾಕಿ ತಗೊಂಡು ಹೋಯ್ತಾ ಇದೀವಿ ಈಗ. ಗೈಸ್ ಪಟಾಕಿ ತಗೊಂಡು ಯಶವಂತ್ ಮನೆ ಹತ್ರ ಬಂದ್ವಿ. ದೀಪಾವಳಿ ಯಶವಂತ್ ಹೋಗ್ಬಿಟ್ಟು ಮನೆಗೆ ಪಟಾಕಿ ಕೊಟ್ಬಿಟ್ಟು ಬರ್ತಾನೆ. ಇಲ್ಲಿಂದ ನಾವು ಹಣ್ಣು ಎಳೆ ಮಗನ ಇಷ್ಟು ಪಟಾಕಿ ತಂದಿದಲ್ಲ ಅಂತ ಅವ್ರ ಅಮ್ಮ ಪಕ್ಕ ಬೈತಾರೆ. ನಾವು ಇವಾಗ ನೆಕ್ಸ್ಟು ಹಣ್ಣು ಹಂಪಲುಗಳನ್ನ ತಗೋಬೇಕು, ಶಾಪಿಂಗ್ ಮಾಡಬೇಕು. ಅಲ್ಲಿಗೆ ಹೋಗೋಣ. ಫ್ರೂಟ್ಸ್ ಶಾಪಿಂಗ್ ಮಾಡ್ತಾ ಇದೀವಿ ಶೇಖರ್ ಮನೆಗೆ ನಾವು ಶಾಪಿಂಗ್ ಮಾಡ್ತಾ ಇದೀವಿ. ಅವನೆಲ್ಲೋ ಹೋಗೋನೆ. ಸ್ವೀಟ್ ತಗೊಂಡ್ವಿ, ಇವಾಗ ಫ್ರೂಟ್ಸ್ ತಗೋತಾ ಇದೀವಿ. ನೆಕ್ಸ್ಟು ಬಾಳೆಹಣ್ಣು ಮತ್ತು ಎಲೆ ತಗೋಬೇಕು. ಬಾಳೆಹಣ್ಣಿಲ್ವಾ ಗೈಸ್? ನೆಕ್ಸ್ಟು ಬಾಳೆಹಣ್ಣು ಮತ್ತು ಎಲೆ ತಗೋತಾ ಇದೀವಿ ಶೇಖರ್ಗೆ. ಅಲ್ಲಿ ಬಂದ ನೋಡಿ ನನ್ನ ಗಾಡಿ ಎತ್ಕೊಂಡು ಶೇಖರು. ಈಗ ಹೋಗ್ಬಿಟ್ಟು ಕೊಡ್ತೀವಿ. ಕೃಣಾ ಸಿಕ್ತ ಹಂಗೆ ರೋಡಲ್ಲಿ ಪಿಜ್ಜಾ ಡೆಲಿವರಿ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಯ್ತಾವನು ಮನೆಗೆ. ಹೋಯ್ತಾವನು ಕೊಡ ಎಲೆ ಮತ್ತೆ ಬಾಳೆಹಣ್ಣು. ಹಾಂ, ಯೂಟ್ಯೂಬ್ ವಿಕಾಸ್ ಲಾಕ್ಸ್ ಅಂತ ಐತೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಪ್ಪ ಶೇಖರ್? ತಗೊಳಪ್ಪ ಶೇಖರ್, ಸ್ವೀಟ್ ಅಲ್ಲಿ ಕೊಡ್ತೀವಿ ಬಾ ಮುಂದಕ್ಕೆ. ನನ್ನ ಹತ್ರ ಎಲ್ಲ ಐತೆ ಸ್ವೀಟು ಗೈಸ್, ಸ್ವೀಟು ಇರೋ. ಶೇಖರ್ ಬಂದ ನೋಡಿ, ಎಲ್ಲಾನು ಕೊಟ್ಬಿಡೋಣ. ಅವನು ಮನೆಗೆ ತಗೋ ಕೊಟ್ಬಿಡ್ತಾನೆ. ಮುಂದಕ್ಕೆ ಹಾಕು. ಶೇಖರ್ಗೆ ಬಾಟ್ಲು. ಶೇಖರ್ಗೆ ಎಲ್ಲ ಐಟಮ್ಸ್ನ ತಗೊಟ್ಬಿಟ್ಟು ಅವ್ನಿಗೆ ಮನೆಗೆ ಕೊಟ್ಬಿಟ್ಟು ಬರೋಕೆ ಹೋದ. ನಾವು ಇವಾಗ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ. ಕಾಫಿ ಶಾಪ್ ಹತ್ರ ಹಾಕ್ತಿದ್ದೀವಿ ಇವಾಗ. ಕಾಫಿ ಕುಡಿಯೋಣ. ಆಮೇಲಿಂದ ಹೋಗ್ಬಿಟ್ಟು ಮುತ್ತು ಹತ್ರ ಒಂದು ಸ್ವಲ್ಪ ಪಟಾಕಿ ಇಸ್ಕೊಂಡು ಎಣ್ಣೆ ಕೊಟ್ಟಿದ್ವಲ್ಲ, ಪಟಾಕಿ ಹೊಡೆಯೋಣ. ಶೇಖರ್ ವೆಯ್ಟ್ ಮಾಡ್ಕೊಂಡು ಕಾಫಿ ಕುಡಿತಾ ಇದೀವಿ. ಕಾಫಿ ಬಿಸ್ಕೆಟ್. ಶೇಖರ್ ಬಂದ. ಶೇಖರ್ ಟೀ ಹೇಳವನೆ. ಬಿಸ್ಕೆಟ್ ಬೇಕೇನೋ? ಅದು ಶುಗರು ಐತೆ ಅವನಿಗೆ. ಗೋಲ್ಡ್ ಚೈನ್ ಹಾಕೋಬಿಡು. ಗೋಲ್ಡ್ ವಾಚ್ ಅಲ್ಲ ಕಣಪ್ಪ ಇದು. ನೀನು ನಾನು ಗೋಲ್ಡ್ ವಾಚ್ ಕೊಡ್ತೀನಿ, ನೀನು ಗೋಲ್ಡ್ ಚೈನ್ ಕೊಡ್ತೀಯಾ? ಮಾತಾಡು. ಇದೆಲ್ಲ ರೋಲೆಕ್ಸೇ ಇಲ್ಲ ನಾನು. ನಾವು ನೆನ್ನೆ ತಗೊಂಡಿದ್ದು ಪಟಾಕಿ ಬಾಕ್ಸ್ ಎಲ್ಲ ಏನೇನೈತೆ ನೋಡಿ. ಎಕ್ಸ್ಪ್ಲೇನ್ ಮಾಡೋ ಮುತ್ತು. ಶೇಖರ್ ನೀನು ಹೇಳ. ಇದು ಕಲರು. ಇದು ಮೇಲ್ಗಡೆ ಹೋಗೋಡಿ ಸ್ಕೈ ಶಾರ್ಟ್. ಇದು ತಗೋಬೋದು ಕಂಡ ಶೇಖರ್, ನಿಜ ಪ್ಯಾಕ್ನೇ ಲೈ. ಇದಕ್ಕೆ ಎಷ್ಟು ಗೊತ್ತಲಾ? 300 ರೂಪಾಯಿ ಹೇಳ್ತಾರಲ್ಲಿ. ಆಯ್ತು ಲೇ, ಇಲ್ಲ ಇದಕ್ಕೆ 300-400 ರೂಪಾಯಿ ಹೇಳ್ತಾರೆ ಕಣ. ಇಷ್ಟು ಐಟಮ್ಗಳು ಆರಾಮಾಗಿ ತಗೋಬೋದು ಕಣ. 1600ಕ್ಕೆ 1600ಕ್ಕೆ ಜಾಸ್ತಿ. ಬಟ್ ಚನ್ನಪಟ್ಟಣದಲ್ಲಿ ತೊಗೊಂಡಿರೋದಕ್ಕೆ ಕೊಡ್ಬೋದು. ಏನಾದರೂ
ಹೊಸೂರಲ್ಲಿ ತೊಗೊಂಬಂದಿದ್ರೆ ಒಂದು 600-700 ರೂಪಾಯಿಗೆ ಆರಾಮಾಗಿ ಕೊಡೋರು ಇದನ್ನು. ಮತ್ತು ಏನೇನು ನೋಡಿದೆ? ಏನೇ ನೋಡಿದೆ ಮತ್ತು ಲಕ್ಷ್ಮಿ ಪಟಾಕಿ ಹೊಡೆದ. ಇವಾಗ ನಾವು ಒಂದೆರಡು ಖಾಲಿ ಮಾಡ್ಬೇಕು ನೀನು. ಇನ್ನೇನಕ್ಕೆ ತಗೊಟ್ಟಿರೋದು ನೆಕ್ಸ್ಟ್ ವರ್ಷ ಏನಂತ ನೋಡ್ಕೊ. ಇವಾಗ ಮುತ್ತು ಪಟಾಕಿಲಿ ಒಂದೆರಡು ಪಟಾಕಿ ನಾವು ಹೊಡೆಯೋಣ. ಯಾಕಂದರೆ ನಾವೆಷ್ಟೇ ದೊಡ್ಡವರಾದ್ರೂ ನಾವು ಕೂಡ ಮಕ್ಕಳು ಥರ. ಹಾಂ ನಡೀರಿ ಎತ್ಕೊಳ್ಳಿ. ಬಾಕ್ಸಿ ಎತ್ಕೊಬತ್ತೀಯ ನೋಡು. ಅಲ್ಲಿ ಜಾಗ ಇದತ್ ಮೇಲೆ ಹೊಡಿಯೋಕ್ಕೆ. ನಮ್ಮೂರಲ್ಲಿ ಒಂದೊಂದು ಪಟಾಕಿಗೆ 1 ರೂಪಾಯಿ ಇಟ್ಟಿರೋರು. ಹೋಗ್ಬಿಟ್ಟು ಕಾಸಿಸ್ಕೊಂಡು ಹೋಗ್ಬಿಟ್ಟು ಎತ್ಕೊಬಂದು ಹೊಡಿವೆ ನಾನು. ಕಣ ನಮ್ಮೂರ ಹಬ್ಬದಲ್ಲಿ. ನಾವು ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಪಟಾಕಿ ಹೊಡಿತೀವಿ ನೋಡಿ. ಅಲ್ಲೆಲ್ಲ ಪಟಾಕಿ ಹೊಡೆದು ಸೌಂಡ್ ಮಾಡ್ತಾವ್ರು ಆಗಲೇ. ನಾವು ಬರೀ ಸೌಂಡ್ ಬರೋ ಪಟಾಕಿ ಹೊಡೆಯಲ್ಲ. ಕುಂದ ಅದು ಇದು ಶೇಖರ್ಗೋಸ್ಕರ, ಮುತ್ತುಗೋಸ್ಕರ. ಪಟಾಕಿ ಹೊಡೆಯೋಕ್ಕೆ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀವಿ. ಮುತ್ತು ಕೈಯಲ್ಲಿ ಹಚ್ಚೋಣ. ಹಾಂ ಹಚ್ಬಿಟ್ಟು ಬಂದ್ಬಿಡಿ ಈ ಕಡೆಗೆ. ಮೇಲ್ಗಡೆ ಹೋಗಿ ಸ್ಪಾರ್ಕ್ ಆಗುತ್ತೆ ಇದು. ಕೊಡ್ಲ ಅವನು ಹಚ್ತಾನೆ ಶೇಖರ್. ಹಚ್ಲಲ್ಲೋ ಏನಾಗಲ್ಲ. ಲೈಟು ಮ್ಯಾಚ್ ಬಾಕ್ಸಲ್ಲಿ ಹಚ್ಬೇಕಿತ್ತು. ನಡಿಲ್ಲ ಸೈಡ್ ಇಲ್ಲ ಆಗಲ್ಲ ಕಣಲು. ಈ ಶಾರ್ಟ್ನ ಹೊಡಿಯೋಣ. ಮೇಲ್ಗಡೆ ಹೋಗಿ ಡಮ್ ಅನ್ನುತ್ತೆ. ಅಚ್ಚಪ್ಪ ಸೈಡ್ ಬಾ. ಬಿಗಿಯಾಗಿ ನಿಲ್ಸಿದ್ಯಾ ಶೇಖರ್? ನೀನೊಂದು ವಿಡಿಯೋ ಮಾಡಿ ಹಂಗೆ ಮೇಲೆ ಹೋಗಿ ಡಮ್ ಅನ್ನೋದು. ಇದ್ರಲ್ಲಿ ಬರ್ದೇರ ಅದ್ರಲ್ಲಿ ಬರ್ತದೆ. ಹಾಂ ಹಚ್ಬಿಟ್ಟು ಬಾಲ ಸೈಡ್. ಸ್ಕೈ ಶಾಟ್ ಹೊಡೆಯೋಣ ಗೈಸ್. ಈಗ ಎದ್ರಕೋಬೇಡ, ಹಚ್ಚಲ. ಕೈಲಿ ಹಿಡ್ಕೊ, ಹಚ್ಚು ನಿಧಾನಕ್ಕೆ. ಬಾ ನಿಂತ್ಕೊ, ಇಲ್ಲೇ ನಿಂತ್ಕೊ. ಇಲ್ಲ ಏನಾಯ್ತು? ಕ್ಯಾಮ್ರಾನೇ ಆನ್ ಮಾಡಿಲ್ವಾ? ಶೇಖರ್ಗೆ ಇನ್ನೊಂದು ಆ್ಯಂಗಲ್ ಅಲ್ಲಿ ಮಾಡ್ಲಾ ಅಂದ್ರೆ ಕ್ಯಾಮ್ರಾನೇ ಆನ್ ಮಾಡಿಲ್ವ ಅಂತ ಬಿಡ. ಆಯ್ತು, ಕ್ಯಾಪ್ಚರ್ ಆಯ್ತು ಕಣ. ಮೇಕ್ ಇಟ್ಕೊಳ್ಳಲ್ಲ ಈ ಕೈನ ಅಳಗೊಡಿ ಬಾಬಾ. ಏನೋ ಮಾಡ್ಬಿಟ್ಟಿ ಆಮೇಲೆ ಕೈ ಡಮ್ ಅನ್ಬಿಟ್ಟತು. ಮೇಕ್ ಇಟ್ಕೋ ಶೇಖರ್. ನಡಿಯ ಕೆಳಗೊಡಿವಾ. ಹತ್ಕೊತ್ತು ಟುಸ್ ಪಟಾಕಿ ಹೋಗ್ಕೊಂಡ ಮೋಸ ಇದು. ಅವನಿಗೆ ಹಿಂಗೆ ಹೊಡಿತಾರೆ ಅಂತ ಹೋಗಿ ತೋರಿಸುವ. ಅದು ಹತ್ಕೋತದ ಕ್ಲೀನಾಗಿ ಹಚ್ಕೊ. ಹ್ಯಾಪಿ ದೀಪಾವಳಿ ಎಲ್ರಿಗೂ. ದೀಪಾವಳಿ ಸಾಕು ಎರಡನ್ನೂ ಹಚ್ಬಿಡ್ಲೆ. ಅದ್ರಲ್ಲಿ ಹಚ್ಕೋ ಹೋಗೋ ಇದನ್ನ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಕೃಷ್ಣ ಚಕ್ರನು ಪಟ್ಟನ್ ದೊಡ್ಡೈತೆ. ಅದು ಇನ್ನೊಂದು ಇಡೋದು ಮುತ್ತು. ಬ್ರೋ ಕೃಷ್ಣ ಚಕ್ರ ಇದು ಯಾವ ಕೃಷ್ಣ ಚಕ್ರನ ಇದು? ಡಬಲ್ 5 ರೂಪಾಯಿ. ಏನಿದು? ವಿಡಿಯೋನೇ ಮಾಡಲಿಲ್ಲ, ಆನ್ ಮಾಡ್ಬಿಟ್ರೆ ಹಂಗೆ. ಸುಸ್ರು ಬತ್ತಿ ಹಿಡ್ಕೊ. ಏನದು? ಎರಡು ಹಿಡ್ಕೊಂಡಿರು ಬಂದೆ. ಹೆಂಗೈತೆ ಮುತ್ತು? ಹ್ಯಾಪಿ ದಿವಾಲಿ. ಏನೇ ನೋಡಿದೆ? ಏನೇ ನೋಡಿದೆ ನೀನು? ನಮ್ಮ ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ 5 ರೂಪಾಯಿ ಪಟಾಕಿ ತಗೊಬಂದು ಹೊಡಿಯೋ. ಇವಾಗ ಒಂದು ಬಾಕ್ಸ್ ಪಟಾಕಿ ಐತೆ ನಮ್ಮ ಹತ್ರ ಹೊಡೆಯೋಕೆ.
ಮೇಕ್ ಹೋಯ್ತದ ಶೇಖರ್ ಚೆನ್ನಾಗಿತ್ತು ಮಾಮ ಮೇಕ್ ಹೋಗೋದು ಕೂಡ ಚೆನ್ನಾಗೈತಿ ಕೊಡು ಇರು ಇದೊಂದು ಹಚ್ಬಿಡ್ಲಿ ಅವನು ಹೋಗಿ ಸೈಡ್ಗೆ ಮೇಲೆ ಹೋಗಿ ಹೊಡೀತು ನೋಡಿ ಇದು ಮೂರನ್ನು ಒಟ್ಟಿಗೆ ಹಚ್ಚೋಣ ಏನಾಗುತ್ತೆ ನೋಡೋಣ ಕ್ಲಾಪ್ಸ್ ಶೇಖರ್ ಸ್ನ್ಯಾಪ್ ಮಾಡ್ಕೊಂಡ ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿರೋ ಪಟಾಕಿ ಹೊಡೆಯೋಣ ಇರಿ ಇವಾಗ ಅಷ್ಟೊತ್ತಿಂದ ಎಲ್ಲಾನು ಹೊಡೆದ್ವಿ ಇದೇನಿದು ಕ್ಯಾಮ್ರಾ ಟ್ರಾಪ್ ಚೆನ್ನಾಗಿರ್ತದೆ ಅದು ಏನಾಯ್ತದೆ ಕ್ಲಿಕ್ ಆಯ್ತದೆ ಅದ್ ನೋಡಿದ್ರೆ ನಿಂಗೆ ಬೆಳಗ್ಗೆ ರಾತ್ರಿ ಆಗೋಯ್ತದೆ ಹಂಗೆ ಏನಾಯ್ತದೆ ಬೆಳಗ್ಗೆ ರಾತ್ರಿ ಇದೊಂದು ಹೊಡಿವ ಇರೋದೇನು ಕ್ಲಿಕ್ ಆದ ನೋಡು ಒಂದು ಕ್ಯಾಮ್ರಾ ಪಟಾಕಿ ಹೊಡೆಯೋಣ ಫೋಟೋ ಫ್ಲಾಶ್ ಹಾವು ಹಚ್ಬಿಡುವ ನುಗ್ಗಿ ಬಿಡೋದು ಹಾವು ಇದೆಲ್ಲ ಹಚ್ಬಿಡಿ ಇದೊಂದು ಫೋಟೋದೊಂದು ಐ ಸರ ಬೇಡ ಸರ ಹೊಡಿವೇನು ಇದು ಚೆನ್ನಾಗಿರ್ತದೆ ಡಮ್ ಅಂತದೆ ಒಂದು ಸರ ಪಟಾಕಿ ಒಂದು ಫೋಟೋ ಹೊಡೆಯೋದು ಫಸ್ಟ್ ಇದೊಂದು ಹೊಡಿವ ಇಲ್ಲ ಇದು ಹೊಡಿಲ್ಲ ಮುತ್ತು ಅಕ್ಲು ರಾತ್ರಿ ಎಲ್ಲ ಆಗುತ್ತೆ ಅಂತ ಮುತ್ತು ಹೇಳಿದ್ದಾನೆ ಅದೇನಾಗುತ್ತೆ ನೋಡೋಣ ಹಚ್ಚ ಏನಾಯ್ತದೆ ಅಂತ ಹೇಳ್ಬೇಕು ಫಸ್ಟು ಹೇಳು ಬೆಳಗ್ಗೆ ರಾತ್ರಿ ಆಯ್ತದಾ ಅದನ್ನ ಅಬ್ಸರ್ವ್ ಮಾಡ್ತಿರ್ಬೇಕು ಅಬ್ಸರ್ವ್ ಮಾಡಿ ಇರ್ಲ ಬೆಳಗ್ಗೆ ರಾತ್ರಿ ಮಾಡು ಎಲ್ಲ ಬೆಳಗ್ಗೆ ರಾತ್ರಿ ಹಚ್ಚಿಲ್ಲ ಕರೆಕ್ಟಾಗೆ ಬೆಳಗ್ಗೆ ರಾತ್ರಿನೇ ಆಗಲಿಲ್ಲ ಓ ಬೆಳಗ್ಗೆ ರಾತ್ರಿ ಲೋ ಬೆಳ್ಳಗ್ ಬರ್ತದ ಕಣ ಅದಕ್ಕೆ ಅಷ್ಟೇ ಇದು ಇನ್ನೊಂದು ಹಚ್ತಾವನೆ ಇಲ್ಲ ಕೈ ಬಿಡ್ಲ ಬೆಳಗ್ಗೆ ರಾತ್ರಿ ಸಾಕಾಗಿತ್ತು ಕಣ ಬೆಳಗ್ಗೆ ರಾತ್ರಿ ಕಿತ್ತಾಡ್ತಾವ್ರಿ ಇಬ್ರು ನಾನು ಲೋ ಇನ್ನೊಸಿ ಮುಂದಕ್ಕೆ ಇಡು ಗಾಡಿ ಅದೇ ಐ ಕೊಂಡಿರೋ ನೀನು 10,000 ಪೀಸ್ದು ಸರ ಹೊಡೆದಿದ್ದವು ಲಾಸ್ಟ್ ಟೈಮ್ ನಾವು ಶೇಖರ್ ಹಚ್ಬಿಟ್ಟು ಬಂದ್ಬಿಡ್ಲ ಗೈಸ್ ನಾವು ನೆನ್ನೆ ಕೊಟ್ವಲ್ಲ 1,500 ವರ್ತಿಲ್ಲ ಅನ್ಸ್ತು ನನಗೆ ಅಷ್ಟೊಂದು ಚೆನ್ನಾಗಿ ಹೊಡಿಲಿಲ್ಲ ಯಾವ ಪಟಾಕಿಗಳು ಎಲ್ಲದಕ್ಕಿಂತ ಮತ್ತೆ 72 ಐಟಮ್ ಅಷ್ಟೊಂದೇನಿಲ್ಲ ಇಲ್ಲಿ ನೋಡ್ಕೊಂಡು ತಗೊಳ್ಳಿ ಗೈಸ್ ಪಟಾಕಿನ ಅವ್ರು ಹೇಳೋದಕ್ಕಿಂತ ಕಮ್ಮಿನೇ ಕೊಡಿ ಯಾಕಂದ್ರೆ ನಾವು ಅವ್ನು ಕೇಳಿದ್ದೆಷ್ಟು 2,500 2,000 ಕೇಳಿದ್ದು ನಾವು 1,600 ಕೊಟ್ವಿ ಅದು ಜಾಸ್ತಿನ ಹೇಳ ಮಚ್ಚ 1,000 ಪೆಟ್ರೋಲ್ ಕಡಿಮೆ ಆಗೈತೆ ಮಚ್ಚ ಇವಾಗ ನಿನ್ನೆಯಿಂದ ಹೌದಪ್ಪ ಏನು ಹೌದು ಕಣ ನಿಜ ಪೆಟ್ರೋಲ್ ಹಾಕ್ಸು ಲವ್ ನೀನ್ ಏನೋ ಶೇಖರ್ ಬಡವ್ರ ಹತ್ರ ಹಿಂಗ್ ಕೇಳ್ತೀಯಲ್ಲ ಬಡವ್ರ ಹತ್ರ ಕಾರ್ ಕಲಿಯಕ್ ಮಾತ್ರ ಕಾರ್ ಬೇಕು ಪೆಟ್ರೋಲ್ ಹಾಕ್ಸಿ ಪೆಟ್ರೋಲ್ ಬೇಡ ಪ್ರೀತಿ ವಿಶ್ವಾಸ ಆಯ್ತು ಬಿಡಪ್ಪ ಹಾಕ್ಸ್ತೀನಿ ಹಾಕ್ಸು ಈಗಲೇ ನಡಿಯೋ ಹೋಗ್ರಲ್ಲೇ ಕೊಡ್ಬೇಕಾರೆ ಕೊಡ್ಲಿಲ್ಲ ನನಗೆ ಕೊಡ್ರೋ ಅಂದ್ರೆ ಕೊಟ್ಟ ಮೇಲೆ ಬೈತೀರಾ ಗೈಸ್ ನಾವು ಪಟಾಕಿನ ಹೊಡೆದು ಕಾರ್ ನಂದಾಗಿ ಹೊಡೆದೇ ಬಿಡ್ತಿದ್ದೆ ಅನ್ಸುತ್ತೆ ಇವನ್ ಎಷ್ಟ್ ಸಲ ಸಿಗ್ತಾನ ನಮ್ಗೆ ಗೈಸ್ ಪಟಾಕಿನ ಹೊಡೆದು ಮನೆ ಎಲ್ಲ ಕಡೆ ಓಡಾಡ್ಕೊಂಡು ಸುತ್ತಾಡಿ ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ ಎಲ್ರು ನಮ್ಮಮ್ಮ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಮಾಡ್ತಾವ್ರು ನೋಡಿ ಹೀರೆಕಾಯಿ ಬಜ್ಜಿ ರೆಡಿ ಮಾಡ್ತಾರೆ ಎಣ್ಣೆಲಿ ಬೇಯ್ತಾ ಐತೆ ಆಲೂಗಡ್ಡೆ ಬಜ್ಜಿ ಮಾಡು ಅಂತಂದ್ರೆ ಹೀರೆಕಾಯಿನ ಎಕ್ಸ್ಟ್ರಾ ಮಾಡ್ತಾವ್ರೆ ನನ್ಗೆ ಆಲೂಗಡ್ಡೆ ಬಜ್ಜಿ ಇಷ್ಟ ಆಗುತ್ತೆ ಮಾಡು ಇವನು ಎಲ್ಲಿದ್ರು ಬಂದ್ಬಿಡ್ತಾನೆ ಏನಾದ್ರು ಅಡುಗೆ ಮಾಡು ಅವನು ಕೊಡಂಗಿಲ್ಲ ಬಿಡಂಗಿಲ್ಲ ಎಣ್ಣೆ ಬಿಡ್ತಾವ್ರು ನೋಡಿ ಹೀರೆಕಾಯಿ ಬಜ್ಜಿನ ನೆಕ್ಸ್ಟ್ ಆಲೂಗಡ್ಡೆ ಬಜ್ಜಿ ಬಿಡ್ತಾರೆ ಬನ್ನಿ ಬಜ್ಜಿ ತಿನ್ನೋಣ ಬಜ್ಜಿ ತಿನ್ಬಿಟ್ಟು ಹೇಳ್ತೀನಿ ರೀ ಎಣ್ಣೆ ಚೆನ್ನಾಗಿ
ಇವಾಗ ಹಾಲು ಉಪ್ಪಾಕು ಸ್ವಲ್ಪ ಗೈಸ್ ನಮ್ಮ ಭೀಮನ್ಗೆ ಬಜ್ಜಿ ಎಲ್ಲ ಹಾಕ್ಲಿಲ್ವಲ್ಲ ಪಾಪ ಬೇಜಾರಾಗಿರ್ತಾನೆ ಅಂದ್ಬಿಟ್ಟು ಐಸ್ ಕ್ರೀಮ್ನ ತೊಗೊಂಬಂದಿದ್ದೀನಿ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ಐಸ್ ಕ್ರೀಮ್ ಕೊಡೋಣ ಬನ್ನಿ ಅವನಿಗೆ. ಮರಾಜು ಐಸ್ ಕ್ರೀಮ್ ಬೇಕಾ? ಮಿಕ್ಕಿದ್ದ ಆಮೇಲೆ ಕೊಡ್ತೀನಿ, ದಿನ ಒಂದೊಂದು. ಇವಾಗ ಒಂದು ಐಸ್ ಕ್ರೀಮ್ ಕೊಡೋಣ. ಬರೋ ಕೊಡ್ತೀನಿ ಬರೋ. ಭೀಮನ್ಗೆ ಐಸ್ ಕ್ರೀಮ್ ಕೊಡ್ತಾಯಿನಿ, ಕೂತ್ಕೊಂಡು ತಿಂತ ಅವ್ನು ನೋಡಿ. ಅವ್ನಿಗೆ ಐಸ್ ಕ್ರೀಮ್ ಹೆವಿ ಇಷ್ಟ, ಸಖತ್ ಇಷ್ಟಪಟ್ಟು ತಿಂತಾನೆ ಐಸ್ ಕ್ರೀಮ್ನ. ಗೈಸ್ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್.